ಪ್ರೀತಿ ಬಂದಿದ್ದಾಳೆ. ಏನಂದ್ರೆ ಪ್ರೀತಿ ಬಂದಿದ್ದಾಳೆ. ಕೈ ನೋವು ಹೇಗಿದೆ ಪ್ರೀತಿ? ಈಗ ಪರವಾಗಿಲ್ಲ. ಸರಿ ಒಳಗಡೆ ಬಾ. ಬಾ. ಐ ಆಮ್ ವೆರಿ ಸಾರಿ ಪ್ರೀತಿ, ಇವತ್ತು ನೈಟ್ ರಿಸೆಪ್ಷನ್ ಪಾರ್ಟಿ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೀನಿ, ಅದಕ್ಕೆ ಹಾಸ್ಪಿಟ್ಲಿಗೆ ಬರೋಕ್ಕಾಗ್ಲಿಲ್ಲ. ಪರವಾಗಿಲ್ಲ ಆಂಟಿ, ಕಾರ್ ಕಳ್ಸಿದ್ರಿ, ಈ ಮನೆ ಕಾಲಿಡೋ ಅವಕಾಶ ಕೊಟ್ರಿ. ಇದನ್ ಮೀರಿ ಏನ್ ಬೇಕು? ಈಗ ಹೇಗಿದೆಯಮ್ಮ? ಫೈನ್ ಅಂಕಲ್. ಏನ್ ನವ್ಯ ಹಾಗೆ ನೋಡ್ತಿದ್ಯಾ? ಆಹಾ, ಏನಿಲ್ಲ. ನಮ್ ಮೇಡಮ್ಗೋಸ್ಕರ ಪ್ರಾಣ ಕೂಡ ಲೆಕ್ಕಿಸ್ದೇ ಇರೋ ನಿನ್ನ ಸಾಹಸಕ್ಕೆ ಶಾಕ್ ಅಲ್ಲಿದ್ದೀನಿ. ಸಾಹಸ ಅಲ್ಲ ನವ್ಯ, ಆಂಟಿ ಮೇಲಿರೋ ಪ್ರೀತಿ. ಅದನ್ನ ಪ್ರತ್ಯೇಕವಾಗಿ ಹೇಳ್ಬೇಕಾ ಪ್ರೀತಿ? ನಡೆದಿದ್ದೇನೋ ನಡೆದು ಹೋಯ್ತು. ಬರ್ತಾ ಇದ್ದಾರೆ ನೋಡಿ. ನವ್ಯ, ಯಾಕೆ ಮೇಡಮ್, ಇವೆಲ್ಲ ಇದೆ ಅಲ್ವಾ? ಇದೆಲ್ಲರ ಜೊತೆಗೆ ಇದು ಕೂಡ ಇದ್ರೇನೆ ನೀನು ಅಂದವಾಗಿ ಚಂದವಾಗಿ ಈ ವಾಗ್ದೇವಿ ಸೊಸೆ ಥರ ಇರ್ತೀಯ. ಸಾರಿ ಸಾರಿ. ಬನ್ನಿ. ರಾಹುಲ್, ಎಕ್ಸ್ಕ್ಯೂಸ್ ಮೀ.
ಜಗದೀಶ್ ಇಲ್ಲಿ ಬರ್ತಾನೆ ವೇಟ್ ವನಜಕ್ಕ. ಅಲ್ಲೋಡಿ ಬಂದ್ಬಿಟ್ಟ. ನಮ್ಗೇನ್ ಗೊತ್ತಿಲ್ಲ ಅನ್ನೋಗೆ, ನಾವೇನು ನೋಡಿಲ್ಲ ಅನ್ನೋಗೆ ಇರ್ಬೇಕು. ಸರಿ ಸರಿ. ನವ್ಯಮ್ಮ, ಇದೇನು ಅಪ್ಪ ಈ ಟೈಮಲ್ಲಿ ಇಲ್ಲಿ? ಮೇಡಮ್ ಏನಾದ್ರೂ ಅಪ್ಪನ್ ನೋಡಿದ್ರೆ ಜಗಳ ಆಗೋದ್ ಮಾತ್ರ ಅಲ್ಲ, ನಿಜ ಕೂಡ ಹೊರಗಡೆ ಬಂದ್ಬಿಡುತ್ತೆ. ಸರಿ ಸರಿ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಮೇಡಮ್, ನಿಮ್ಗೋಸ್ಕರ ಒಬ್ರು ಸ್ಪೆಷಲ್ ಗೆಸ್ಟ್ ವೇಟ್ ಮಾಡ್ತಿದ್ದಾರೆ. ಎಕ್ಸ್ಕ್ಯೂಸ್ ಮೀ. ಸರ್ಸು, ಮತ್ತೆ ಇವಾಗ ಏನ್ ಮಾಡೋಣ? ಅದೇ ಗೊತ್ತಾಗ್ತಿಲ್ಲ ನವ್ಯಮ್ಮ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ನಾನ್ ಮ್ಯಾನೇಜ್ ಮಾಡ್ತೀನಿ. ಮಾವ, ನೀವೇನಿಲ್ಲಿ? ರಾಹುಲ್ ಮತ್ತೆ ಮದ್ವೆ ಏನಮ್ಮ? ನೀನ್ ಹೋಗು. ತಗೊಳ್ಳಿ ಚಿಕ್ಕಪ್ಪ. ಪರವಾಗಿಲ್ಲಮ್ಮ. ಸ್ವಲ್ಪ ಕೂಲ್ ಡ್ರಿಂಕ್ಸ್ ಆದ್ರೂ ಕುಡ್ದು ಹೋಗಿ. ಬೇಡ ಬಿಡಮ್ಮ. ಪರವಾಗಿಲ್ಲ ಚಿಕ್ಕಪ್ಪ, ತಗೊಳ್ಳಿ ತಗೊಳ್ಳಿ ಚಿಕ್ಕಪ್ಪ. ಇನ್ನೊಂದು ತಗೊಳ್ಳಿ. ಬೇಡ. ಪರವಾಗಿಲ್ಲ, ಇನ್ನೊಂದು ತಗೊಳ್ಳಿ, ಕುಡೀರಿ. ಆಂಟಿ, ಅವ್ರನ್ ಕೂಡ ಇನ್ವೈಟ್ ಮಾಡಿದೀರಾ? ಜಗದೀಶ್ ಜಗದೀಶ್ ಜಗದೀಶ್, ಯಾಕೆ ಬಂದೆ? ಈ ಮನೆಗೂ ನಿನಗೂ ಏನು ಸಂಬಂಧ? ವಾಗ್ದೇವಿ, ಸರ್ಸು ಇಲ್ಲ ಅಂದ್ರೆ ಸಂಬಂಧಗಳ ಬದಲಾಗೋಗತ್ತಾ? ಎಂತ ಫಂಕ್ಷನ್ ನಡೀತಿರ್ಬೇಕಾದ್ರೆ ಅವನೊಬ್ನಿಂದ ನಷ್ಟ ಏನಾಗತ್ತೆ? ನಷ್ಟನೇ. ಇವನ ಮಗಳಿಂದ ಆಗಿರೋ ನಷ್ಟ ಎಲ್ಲ ಸಾಕು.
ದಯವಿಟ್ಟು ಯಾರು ಈ ವಿಷಯದಲ್ಲಿ ಇನ್ವಾಲ್ವ್ ಆಗಕೂಡ್ದು. ರಾಹುಲ್, ಭಾಷಿಣಿ 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 ಮೇಡಮ್, ಇಲ್ಲೇ ಇರ್ಬೇಕು ಮೇಡಮ್. ಮೇಲ್ ಹೋಗ್ ನೋಡು. ಮೇಡಮ್, ಇಲ್ಲಿ ಭಾಷಿಣಿ ಇಲ್ಲ ಮೇಡಮ್. ನಾನೇನ್ ಪಾಪ ಮಾಡಿದ್ದೀನಿ ಸ್ವಾಮಿ? ನನಗೆ ಹೀಗೆ ನೋವು ಕೊಡ್ತಿದ್ಯಾ? ನಾನೇನ್ ಅಪರಾಧ ಮಾಡಿದ್ದೀನಿ ಅಂತ ಹೀಗೆ ಶಿಕ್ಷೆ ಕೊಡ್ತಿದ್ಯಾ? ನನ್ಗೋಸ್ಕರ ಭಾಷಿಣಿ ಪ್ರಾಣ ತ್ಯಾಗ ಮಾಡಿದ್ದಕ್ಕೆ ಆ ಕೃತಜ್ಞತೆಯಿಂದ ನಾನ್ ಮಾಡ್ತಿರೋ ಸಹಾಯನ ಶಾಪವಾಗಿ ಬದಲಾಯಿಸ್ತಿದ್ಯಾ? ಅವರಪ್ಪನ ಆರೋಗ್ಯಕ್ಕೋಸ್ಕರ ನನ್ನ ಹೆತ್ತಂದೆಗೆ ಅವಮಾನ ಆಗ್ತಿದ್ರು ಕೂಡ ಮಾತಾಡಕ್ಕಾಗ್ದಿರೋ ಮೂಕಿ ಹಾಗೆ ಮಾಡ್ಬಿಟ್ಟಿದ್ಯಾ? ಪಾಪ ನಮ್ಮಪ್ಪ ಎಷ್ಟು ನೋವು ಪಟ್ಕೊಂಡು ಹೋದ್ರು ಗೊತ್ತಾ? ಅವ್ರ ಕಣ್ಣಲ್ಲಿ ಕಣ್ಣೀರಿನ ಜೊತೆಗೆ ಕೋಟಿ ಪ್ರಶ್ನೆಗಳನ್ನ ನಾನು ನೋಡ್ದೆ. ಆದ್ರೆ ಏನ್ ಮಾಡಕ್ಕಾಯ್ತು? ಒಬ್ಬ ಮಗಳಾಗಿ ಇದಕ್ಕಿಂತ ದೊಡ್ಡ ಶಿಕ್ಷೆ ಇರುತ್ತಾ? ರಾಹುಲ್ ಅವ್ರ ಹತ್ರ ತಾಳಿ ಕಟ್ಸಿ ನಮ್ ಸಂಬಂಧನ, ನಮ್ ಪ್ರೀತಿನ ವಾಪಸ್ ಕೊಟ್ಟಿದ್ಯಾ ಅನ್ಕೊಂಡ್ರೆ ಅವ್ರು ನಡೆದಿದ್ದನ್ನೆಲ್ಲ ಮರ್ತೋಗೋ ಹಾಗೆ ಮಾಡಿ ನನ್ನ ಹೊಟ್ಟೆಲಿರೋ ಮಗುಗೆ ತಂದೆನೇ ಅಲ್ಲ ಅಂತ ಮಾತಾಡಿಸ್ತಿದ್ಯಾ? ಒಬ್ಬ ಹೆಂಡತಿಯಾಗಿ ಹೊಟ್ಟೆಲಿರೋ ಮಗು ತಾಯಿಯಾಗಿ ಇದಕ್ಕಿಂತ ದೊಡ್ಡ ಆಪಾದನೆ ಇರುತ್ತಾ? ಅವತ್ತಿನ ದಿನ ಸುರೇಖಾ ಕೈಯಿಂದ ಸಾವಿಂದ ತಪ್ಪಿಸಿತ್ತು ಇದಕ್ಕೇನಾ? ಇಷ್ಟು ಕಷ್ಟಗಳನ್ನ ಕೊಡೋದಕ್ಕೇನಾ? ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡ್ ಗಂಡನ್ನ ಬೇರೆಯವರನ್ನಾಗಿ ಮಾಡೋದಕ್ಕೇನಾ? ಅಲ್ಲ, ನಿನಗೊಂದ್ ಸ್ವಲ್ಪನೂ ಬುದ್ಧಿ ಇಲ್ವಾ? ನಿನ್ನ ಬಗ್ಗೆ, ನಿನಗೆ ಹುಟ್ಟೋ ಮಗುವಿನ ಬಗ್ಗೆ ಒಂಚೂರು ಕಾಳಜಿನೇ ಇಲ್ಲ. ನಿನ್ನ ಬಗ್ಗೆ ಅಂತೂ ನೀನ್ ಕೇರೆ ಮಾಡಲ್ಲ. ನೋಡು, ನಿನಗೇನಾದ್ರೂ ಹೆಲ್ತ್ ಬಗ್ಗೆ ಚಿಕ್ಕ ಪ್ರಾಬ್ಲಮ್ ಆದ್ರೆ ಅದು ಮಗು ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ.
ನಾನು ಎಷ್ಟೇ ಜಾಗ್ರತೆ ವಹಿಸಿದ್ರು ಕೂಡ ನೀನ್ ಯಾಕೆ ಇಷ್ಟೊಂದು ಕೇರ್ಲೆಸ್ ಆಗ್ತಿದ್ಯಾ? ಮಗು ಹುಟ್ಟಿದ್ಮೇಲಲ್ಲ, ಮಗು ಹೊಟ್ಟೆಲಿರೋವಾಗ್ಲೇ ಪ್ರೀತಿ ತೋರಿಸ್ಬೇಕು. ಏಯ್ ಭಾಷಿಣಿ, ಏನಾಯ್ತು ಭಾಷಿಣಿ? ಭಾಷಿಣಿ, ಭಾಷಿಣಿ, ಏಯ್ ನಾನ್ ತಾಯಿ ಆಗ್ತಿದ್ದೀನಿ ಅನ್ನೋ ಸಂತೋಷಕ್ಕಿಂತ ಮುಂದಿನ ದಿನಗಳಲ್ಲಿ ಏನಾಗುತ್ತೋ, ಇನ್ನೆಷ್ಟು ಕಾಲ ಹೀಗೆ ನಿಮ್ಮನ್ನ ನಂಬಿಸ್ಬೇಕು ಅಂತ ನನಗ್ ಭಯ ಕಾಡ್ತಿದೆ ರಾಹುಲ್ ಅವರೇ. ನನ್ನ ಮನಸ್ಸಲ್ಲಿ ನಿನ್ನ ಸ್ಥಾನ ಹೋಗಲ್ಲ ಅಂತ, ನಿನ್ನಷ್ಟು ಪ್ರೀತಿನ ಯಾರು ಕೊಡೋಕ್ಕಾಗಲ್ಲ ಅಂತ ನಾನು ಇಷ್ಟು ದಿನ ಅನ್ಕೊಂಡಿದ್ದೆ ಸರ್ಸು. ಆದ್ರೆ ಭಾಷಿಣಿ ನಿನಗೆ ಪೈಪೋಟಿ ಆಗ್ಬಿಟ್ಲು. ಅಲ್ಲ, ಅವಳ ಪ್ರೀತಿನ ಅರ್ಥ ಮಾಡಿಕೊಂಡು ನಾನೇ ಒಂದು ಅವಕಾಶ ಕೊಟ್ಟೆ. ಪ್ರೀತಿಯಿಂದ ನನ್ನನ್ನು ಗೆಲ್ಲಬೇಕು ಅನ್ನೋ ಪ್ರತಿ ಪ್ರಯತ್ನದಲ್ಲೂ ಅವಳು ಗೆದ್ದು ನನ್ನನ್ನು ಸೋಲ್ಸಿದ್ಲು. ಉಸಿರು ಇರುವಷ್ಟು ದಿನಾನು ಹೆಂಡತಿಯಾಗಿ ನೀನು ಮಾತ್ರನೇ ಇರಬೇಕು ಅನ್ಕೊಂಡಿದ್ದೆ. ಆದ್ರೆ ಅನ್ಕೊಳ್ಳದೆ ಇರೋ ಪರಿಸ್ಥಿತಿಲಿ ಇವರು ಸರ್ಸು ಫೋಟೋ ಅಂತಿದ್ದಾರೆ, ಆದ್ರೆ ನನಗ್ ಮಾತ್ರ ನನ್ನನ್ನ ನಾನು ಕನ್ನಡಿಯಲ್ಲಿ ನೋಡ್ಕೊಳ್ಳೋ ಹಾಗೆ ಇದೆ. ಹೊಸ ಸೊಸೆಯಾಗಿ ಮನೆ ಕಾಲಿಟ್ಮೇಲೆ ಅಮಂಗಳವಾಗಿ ಫೋಟೋಗ್ ಹಾರ ಹಾಕಿಡೋದು ಕಷ್ಟ ಆಗಲ್ವಾ? ನೀವೇ ಹೇಳಿ. ನಾನ್ ಮಾತ್ರ ಅಲ್ಲ, ನೋಡ್ದವ್ರು ಯಾರೇ ಆದ್ರೂ ಏನ್ ಅನ್ಕೋತಾರೆ? ಅದನ್ನೆಲ್ಲ ಯೋಚನೆ ಮಾಡಿನೇ ನನಗ್ ಕೋಪ ಬಂತು. ನಾನಿಲ್ಲಿರೋ ಅಷ್ಟು ದಿನ ಆ ಫೋಟೋಗ್ ಹಾರ ಹಾಕಿರೋದು ನೋಡೋದು ನನಗೆ ತುಂಬಾ ಕಷ್ಟ ಆಗುತ್ತೆ. ಬದುಕಿದ್ರು ಸತ್ತಿರೋ ಅಷ್ಟು ನೋವಾಗುತ್ತೆ.
ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಜ ನಿನ್ನಮ್ಮ, ನಾನಿದನ್ನೆಲ್ಲ ಯೋಚನೆನೇ ಮಾಡಿರ್ಲಿಲ್ಲ. ನಿನಗೆ ಕಷ್ಟ ಕೊಡುವಂತ ಕೆಲಸಗಳು ಯಾವುದೇ ಆದ್ರೂ ಕೂಡ ಈ ಮನೇಲಿ ನಡೆಯೋಲ್ಲ, ನಡೀಕೂಡ್ದು. ನನ್ನ ಸೊಸೆ ಹೆಲ್ತ್ಗಿಂತನೂ ನನಗೆ ಯಾವುದೂ ಮುಖ್ಯ ಅಲ್ಲ. ರಾಹುಲ್, ಅವಳಿಗೆ ರಿಲ್ಯಾಕ್ಸ್ ಆಗೋದಕ್ ಬಿಡು. ಆ ಫೋಟೋನ ಇನ್ಯಾವತ್ತೂ ಇಲ್ಲಿಡಕೂಡ್ದು. ಸರಿ ಮೇಡಮ್, ಇನ್ಯಾವತ್ತೂ ಇಡಲ್ಲ. ಈಗ ಓಕೆನ ಭಾಷಿಣಿ? ಹಾಸ್ಪಿಟ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ ನೀವು? ಯಾಕೆ ಅಂದ್ರೆ ಏನು, ನೀನು ಪ್ರೆಗ್ನೆಂಟ್ ಅನ್ನೋದನ್ನು ಮರೆತು ನೀರಲ್ಲಿ ಮುಳುಗಕ್ ಹೋಗಿದ್ದೆ. ರಾತ್ರಿ ವಾಮಿಟಿಂಗ್ ಬೇರೆ ಆಯ್ತು. ಒಂದ್ಸಲ ಹೆಲ್ತ್ ಚೆಕಪ್ ಮಾಡ್ಸೋಣ ಅಂತ ಕರ್ಕೊಂಡ್ ಬಂದೆ. ನನ್ಗೇನು ಬೇಡ, ನಾನ್ ಬರಲ್ಲ. ಯಾಕಿಷ್ಟು ಮೊಂಡತನ ಭಾಷಿಣಿ? ನಿನಗೋಸ್ಕರ ಅಲ್ದೇ ಇದ್ರು ನಿನ್ ಹೊಟ್ಟೆಲಿರೋ ಮಗುಗೋಸ್ಕರನಾದ್ರೂ ಯೋಚನೆ ಮಾಡು. ನನ್ ಹೊಟ್ಟೆಲಿರೋ ಮಗುಗ್ ನೀವ್ ತಂದೆ ಅಲ್ಲ ಅಂದ್ಮೇಲೆ ನೀವ್ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ ರಾಹುಲ್ ಅವರೇ? ನಾನ್ ನಿನ್ ಗಂಡ ಆಗಿರೋದಕ್ಕೆ, ಇದು ನನ್ನ ಜವಾಬ್ದಾರಿ ಆಗಿರೋದಕ್ಕೆ. ಜವಾಬ್ದಾರಿ ಹೆಸರಲ್ಲಿ ಕರುಣೆ ದಯೆ ಮಾತ್ರನೇ ಇರೋದು ಅಂತ ನಂಗ್ ಗೊತ್ತಿದೆ ರಾಹುಲ್ ಅವರೇ. ಅದೆರಡೂ ಅಲ್ಲ, ಅದಕ್ಕೂ ಮೀರಿದ್ದು. ಅದನ್ ಮೀರಿ ಏನು? ಏನಿಲ್ಲ, ಬಾ. ಬೇಡ ಅಂತ ಹೇಳ್ತಿದ್ದೀನಲ್ಲ, ಅಂತ ಆಗಲ್ವಾ ನಿಮ್ಗೆ? ಭಾಷಿಣಿ, ನಾನು ಸರಸು ನೆನಪಲ್ಲಿ ಇರ್ಬೇಕಾದ್ರೆ ಬೇಡ ಅಂದ್ರೂ ನೀ ನನ್ನ ಡಿಸ್ಟರ್ಬ್ ಮಾಡಿದೆ. ನೀನು ಭಾಷಿಣಿ ಅಂತ ಗೊತ್ತಾದ್ಮೇಲೆ ಬೇಡ ಹೋಗು ಅಂತ ಹೇಳಿದ್ರು ನೀನು ಪ್ರೀತಿಸೋದಕ್ಕೆ ಶುರು ಮಾಡಿದೆ. ಬೇಡ ಅಂದ್ರೂ ನನಗೋಸ್ಕರ ಪ್ರಾಣ ಕೊಡೋಕ್ ಸಿದ್ಧವಾಗಿದ್ದೆ. ಇಷ್ಟು ಕೆಲಸಗಳನ್ನ ನನ್ನ ಪರ್ಮಿಷನ್ ಇಲ್ಲದೆ ಮಾಡಬೇಕಾದ್ರೆ ಗಂಡನಾಗಿ ಜವಾಬ್ದಾರಿಯಿಂದ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ರೆ ಬರಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ಈ ಕೋಪನ ಕಡಿಮೆ ಮಾಡ್ಕೊಂಡ್ ಬಾ. ಹುಷಾರು. ಮ್ಯಾಮ್, ನಿಮ್ಗೆ ಶ್ರಮ, ನಾವಿದೀವಲ್ಲ ಮ್ಯಾಮ್. ಇಲ್ಲ ತೇಜ, ಇದು ಖುದ್ದಾಗಿ ನಾನೇ ಮಾಡ್ಬೇಕಾಗಿರುವಂತ ಕೆಲಸ. ಹೊಸದಾಗಿ ಗಾರ್ಡನಿಂಗ್ ವರ್ಕ್ ಯಾಕೆ ಆಂಟಿ? ರಾಹುಲ್ ತಂದೆ ಆಗ್ತಾ ಇದ್ದಾನಲ್ವಾ, ಅದಕ್ಕೆ ಗಿಡನ ನೆಡ್ತಾ ಇದ್ದೀನಿ. ನವ್ಯ, ರಾಹುಲ್ ಫೋನ್ ಮಾಡಿದ್ಯಾ? ಯಾ ಮೇಡಮ್. ನೀವಿಬ್ರು ಸೇರಿ ಈ ಗಿಡನ ನೆಡ್ಬೇಕು. ನಾವ್ ಸೇರಿ ನೆಡೋದು ಅಂದ್ರೇನು ಮೇಡಮ್? ನಂಗೇನು ಅರ್ಥ ಆಗ್ತಿಲ್ಲ. ಇದು ಜಸ್ಟ್ ಗಿಡ ಮಾತ್ರ ಅಲ್ಲ, ನಿನ್ನ ಹೊಟ್ಟೆಲಿ ಬೆಳೀತಿರೋ ಮಗುವಿನ ಪ್ರತಿರೂಪ. ಇವತ್ತಿನಿಂದ ಈ ಗಿಡನ ನೀವಿಬ್ರೇ ತುಂಬಾ ಗಮನ ಇಟ್ಟು ಬೆಳೆಸಬೇಕು. ಜವಾಬ್ದಾರಿಯಾಗಿ ಹುಷಾರಾಗಿ ನೋಡ್ಕೋಬೇಕು. ಯಾವ ರೀತಿಯಾಗಿ ಈ ಗಿಡ ಬೆಳೆದು 4 ಜನರಿಗೆ ನೆರಳನ್ನ, ತಿನ್ನೋದಕ್ಕೆ ಫಲನ ಕೊಡುತ್ತೋ ಅದೇ ರೀತಿ ನಿಮಗ್ ಹುಟ್ಟೋ ಮಗು ಕೂಡ 4 ಜನರಿಗೆ ಸಹಾಯ ಆಗ್ಬೇಕು ಅನ್ನೋದೇ ನನ್ನ ಆಸೆ, ಆಕಾಂಕ್ಷೆ ಕೂಡ. ಅಂದ್ರೆ ಈ ಗಿಡಕ್ಕೆ ಪ್ರಾಣ ಜೊತೆಗೆ ಪ್ರೀತಿನ ಕೂಡ ಕೊಡ್ತೀರಿ ಅಂತ ಆಯ್ತು. ಹೌದು ರೀ. ಬರೋದು ವಾರಸ್ದಾರನೋ ಅವರು ಎಲ್ಲರಿಗೂ ಆದರ್ಶವಾಗಿರ್ಬೇಕು. ಈ ವಾಗ್ದೇವಿ ಹೆಸರನ್ನ ಉಳಿಸ್ಬೇಕು.
ರಾಹುಲ್ ಬಾ, ಭಾಷಿಣಿ ಬಮ್ಮ. ಹಾಸ್ಪಿಟಲ್ಗೆ ಬಂದಿದ್ರು, ಆದ್ರೆ ನನ್ನ ಹತ್ರ ಚೆಕಪ್ಗೆ ಬಂದಿಲ್ಲ. ಎಷ್ಟೊತ್ತಾದ್ರೂ ಬರ್ದೇ ಇರೋದನ್ನ ನೋಡಿ ನಾನೇ ಹೊರಗೋಗಿ ನೋಡೋಷ್ಟ್ರಲ್ಲಿ ನಿಮ್ ಸೊಸೆ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ರು. ಎಲ್ಲರೂ ಇಷ್ಟು ಸೀರಿಯಸ್ ಆಗಿದ್ದಾರೆ ಅಂದ್ರೆ ನಾನು ಸುಳ್ಳು ಹೇಳಿದ್ರ ಬಗ್ಗೆ ಗೊತ್ತಾಗೋಗಿದ್ಯಾ? ಭಾಷಿಣಿ ತಗೋ ಇದನ್ನ. ಏನಿದು ಮೇಡಮ್? ಓಪನ್ ಮಾಡಿ ನೋಡಿದ್ರೆ ನಿನಗೆ ಗೊತ್ತಾಗುತ್ತೆ. ರೆಗ್ಯುಲರ್ ಆಗಿ ಡಾಕ್ಟರ್ ಚೆಕಪ್ಸ್, ಕನ್ಸಲ್ಟೇಷನ್ಸ್ ಯಾವುದು ಕೂಡ ಮಿಸ್ ಆಗಬಾರ್ದು ಅಂತ ನಮ್ಮ ಸಂಪ್ರದಾಯವಾಗಿ ಈ ಒಡವೆಗಳನ್ನ ಕೊಟ್ಟು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪ್ರಾಣ ಪಡ್ಕೊಂಡಿರೋದು ಕೇವಲ ನಿಮ್ಮಿಬ್ರು ಪ್ರತಿರೂಪ ಅನ್ನೋದು ಮಾತ್ರ ಅಲ್ಲ, ನಮ್ಮ ದೃಷ್ಟಿ ಕೂಡ ಹೌದು. ಆ ಮಗುವಿನ ಕ್ಷೇಮ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮಾತ್ರನೇ ಅಲ್ಲ, ನಮ್ಮೆಲ್ಲರ ಧ್ಯೇಯ ಕೂಡ ಅದೇ. ಈ ವಿಷಯದಲ್ಲಿ ನೀವು ಗೊತ್ತಿದ್ದೋ ಗೊತ್ತಿಲ್ದೇನೋ ಯಾವ ನಿರ್ಲಕ್ಷ್ಯ ತೋರಿಸಿದ್ರೂ ಕೂಡ ತಡೆಯೋದಿಲ್ಲ, ನಾನ್ ತಡೆಯೋದಿಲ್ಲ. ಹಾಗೆಲ್ಲ ಏನೂ ಇಲ್ಲ ಮೇಡಮ್, ಹಾಗೆ ಯಾವತ್ತಿಗೂ ನಡೆಯೋದಿಲ್ಲ. ಫಸ್ಟ್ ಟೈಮ್ ಡಾಕ್ಟರ್ ಹತ್ರ ಮಾತಾಡ್ದಾಗ್ಲಿಂದ ನಾನು ತುಂಬಾ ಕೇರ್ಫುಲ್ ಆಗೇ ಇದ್ದೀನಿ ಮೇಡಮ್. ಬೇಕಾದ್ರೆ ಭಾಷಣಿನೇ ಕೇಳಿ ನೋಡಿ. ಹೌದು ಮೇಡಮ್, ತುಂಬಾ ಕೇರ್ ತಗೋತಿದ್ದಾರೆ. ಇದೇ ನನಗೂ ಕೂಡ ಬೇಕಾಗಿರೋದು. ನಾನು ಕೇಳ್ಕೊಳ್ತಿರೋದು ಕೂಡ ಅಷ್ಟೇನೆ. ಇವಳು ಪ್ರೆಗ್ನೆಂಟ್ ಆದ ನಂತರ ಆ ಮಗು ಸೇಫ್ ಆಗಿ ಭೂಮಿ ಮೇಲೆ ಹುಟ್ಟಬೇಕು. ಇವಳು ಪ್ರೆಗ್ನೆಂಟ್ ಆದಾಗಿಂದನೂ ಕೂಡ ಆ ಮಗು ಸೇಫ್ ಆಗಿ ಹುಟ್ಟಬೇಕು. ನಾನು ಅದನ್ನ ತುಂಬಾನೇ ಪ್ರೀತಿಯಿಂದ ಬೆಳೆಸಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ನನ್ನ ಸೊಸೆಗೆ ಯಾವ ಆತಂಕನೂ ಬರಬಾರ್ದು ಅಂತ, ದೇವರ ಅನುಗ್ರಹ ಇರಬೇಕು ಅಂತ ನಿಮ್ಮಿಬ್ರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಮ್ಮ ಸಂಪ್ರದಾಯದ ಪ್ರಕಾರನೇ ಪೂಜೆ ಮಾಡಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಅಮ್ಮ ಭಾಷಿಣಿ, ನಾಳೆ ಬೆಳಗ್ಗೆ ನೀನು ಬೇಗ ಎದ್ದು ಸ್ನಾನ ಮಾಡಿಕೊಂಡು ಸ್ವತಃ ನೀನೇ ಪ್ರಸಾದನ ಪ್ರಿಪೇರ್ ಮಾಡಿ ಅರಿಶಿನದಿಂದ ಅಮ್ಮ ಅವ್ರನ್ನ ತಯಾರು ಮಾಡಿ ದೇವ್ರ ಮನೇಲಿ ಅದನ್ನಿಟ್ಟು ಪೂಜೆ ಮಾಡಬೇಕು. ಆ ಅರಿಶಿನದ ವಿಗ್ರಹನ ತಂದೆ ತಾಯಿ ಆಗ್ತಾ ಇರೋ ನೀವಿಬ್ರು ನಮ್ಮ ಸಂಪ್ರದಾಯದ ಪ್ರಕಾರ ದೇವಸ್ಥಾನಕ್ಕೆ ಹೋಗಿ ಅದನ್ನ ಸಮರ್ಪಿಸಬೇಕು. ಸರಿ ಮೇಡಮ್. ಯಾವುದೇ ಕಾರಣಕ್ಕೂ ಬೇಗ ಹೇಳೋದನ್ನ ಮಾತ್ರ ಮಿಸ್ ಮಾಡಬೇಡ. ಸೂರ್ಯೋದಯ ಆಗೋದ್ರೊಳಗಡೆ ಪ್ರಸಾದನ ಪ್ರಿಪೇರ್ ಮಾಡಿದ್ರೆ ಫಲ ಸಿಕ್ಕುತ್ತೆ. ನೀವ್ ಹೇಳ್ದಾಗೆ ಮಾಡ್ತೀನಿ ಮೇಡಮ್. ಗುಡ್. ಅನ್ಕೊಂಡ್ ಹಾಗೇನೆ ಪೂಜೆ ನಡೆದ್ರೆ
ಹುಟ್ಟೋ ಮಗುಗೆ ಯಾವ ಅಪಾಯ ಕೂಡ ಆಗದೆ ಆರೋಗ್ಯವಾಗಿ ಹುಟ್ಟುತ್ತೆ. ಸರಿ ಮೇಡಮ್. ಯಾಕಕ್ಕ ಅಷ್ಟ್ ಹೊಟ್ಟೆ ಉರಿ? ಕಾರ್ತಿಕ್ ಹೊಟ್ಟೆಲಿದ್ದಾಗ ನಿಮಗ್ ಕೂಡ ಕೊಟ್ಟಿರ್ತಾರಲ್ವಾ? ಏನ್ ಕೊಡೋದು? ಅಲ್ಪ ಸ್ವಲ್ಪ ಅಂತ ಒಂದ್ ಉಂಗ್ರ 2 ಬಳೆಗಳು ಅಷ್ಟೇ. ಪೂಜೆಗ್ ಮಾತ್ರ ಅರ್ಲಿ ಮಾರ್ನಿಂಗ್ ಎಪ್ಸಿ ಟಾರ್ಚರ್ ಕೊಡ್ತಿದ್ರು. ನನ್ಗೇನೋ ಒಂದ್ ಕಡೆ ನಿದ್ದೆ, ಇನ್ನೊಂದ್ ಕಡೆ ಆಯಾಸ. ಆದ್ರೂ ಹೇಳ್ಬೇಕು ಅಂದ್ರೆ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನಮ್ ಲಕ್ಕಿ ಕಾಶ್ಮೀರ್ ಆಪಲ್ ತರ ಹುಟ್ಟಿದಾನೆ. ಅಂದ್ರೆ ಪೂಜೆ ಫೇಲ್ ಆದ್ರೆ ಮಗು ಅಪಾಯನಾ? ಹಾಗಂತ ಎಲ್ರು ನಂಬ್ತಾರೆ. ಅಂದ್ರೆ ಬೆಳಗ್ಗೆನೆ ಎದ್ದು ಪ್ರಸಾದನ್ ಮಾಡ್ದೇ ಇದ್ರೆ ಆಂಟಿ ಕೋಪ ಬರುತ್ತಾ? ಅಂತ ಇಂತ ಕೋಪ ಅಲ್ಲ, ಅದಕ್ಕೂ ಮೀರಿ ಮಹಾಭದ್ರಕಾಳಿ ಅವತಾರನೆ. ಏನ್ ಪ್ರೀತಿ, ನೀನೇನೋ ಪೂಜೆ ಮಾಡೋಳ ಹಾಗೆ ಇಷ್ಟು ಬೇಗ ಎದ್ದಿದೀಯಾ? ಸರಸು ಸಫರ್ ಆಗೋದನ್ನ ಸ್ಟಾರ್ಟಿಂಗ್ ಮಿಸ್ ಆಗ್ಬಾರ್ದು ಅಂತ ಬೇಗ ಎದ್ದಿದ್ದೀನಿ. ನವ್ಯಾ, ಭಾಷಿಣಿ ಇಲ್ಲಮ್ಮ, ಇನ್ನು ಬಂದೇ ಇಲ್ಲ? ಅದೇ ಗೊತ್ತಿಲ್ಲ ಮೇಡಮ್. ದಿನ ಬೆಳಗ್ಗೆ ಬೇಗ ಹೇಳ್ತಾ ಇದ್ಲು, ಇವತ್ತ್ಯಾಕೋ ಲೇಟ್ ಆಗ್ತಿದೆ. ಈ ಲೇಟ್ ಈವ್ನಿಂಗ್ ವರ್ಗೂ ಆಗುತ್ತೆ ಅಂತ ಗೊತ್ತಿಲ್ಲ ಪಾಪ ಅವರಿಗೆ. ಅಯ್ಯೋ, ಇದೇನು ಇವತ್ತಿಷ್ಟೊಂದು ನಿದ್ದೆ ಬಂದ್ಬಿಟ್ಟಿದ್ಯಲ್ಲ. ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ಇವ್ರೇನು ಇಷ್ಟೊಂದು ಗಾಢವಾಗಿ ನಿದ್ದೆ ಮಾಡ್ತಿದ್ದಾರೆ? ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ಹೇಳಿ ರಾಹುಲ್ ಅವರೇ, ಏನಾಯ್ತು ರಾಹುಲ್ ಅವರೇ? ರಾಹುಲ್ ಅವರೇ, ಎದ್ದೇಳಿ. ಅಲ್ಲಿ ಪೂಜೆ ಟೈಮ್ ಆಗ್ತಿದೆ. ಏನಾಯ್ತು ಭಾಷಿಣಿ? ಇವತ್ತಿರೋ ಪೂಜೆ ವಿಷಯ ಮರ್ತೋದ್ರಾ? ಪೂಜೆ ಅಲ್ವಾ? ನಾನ್ ಫ್ರೆಶ್ ಅಪ್ ಆಗಿ ಬರ್ತೀನಿ. ನಾನ್ ಬೇಗನೆ ಎದ್ದಿದ್ದೆ ಮೇಡಮ್. ಇವ್ರೆ ಫುಲ್ ನಿದ್ದೆ ಮಾಡ್ತಿದ್ರು. ಎಷ್ಟೇ ಎಬ್ಸಿದ್ರು ಏಳಲೇ ಇಲ್ಲ. ನನ್ಯಾಕೆ ನೋಡ್ತಿದ್ದೀರಾ ಹೇಳಿ? ಹೌದು ಮೇಡಮ್, ಸ್ವಲ್ಪ ಟೈರ್ಡ್ ಆಗಿದ್ದಕ್ಕೆ ಯಾಕೋ ಎಚ್ಚರನೇ ಆಗ್ಲಿಲ್ಲ. ಆ ಹಾಲ್ನ ಸರಸುಗೆ ಕೊಟ್ರ ಅವಳೇ ಕುಡಿದ್ಲ? ಹೌದು ಪ್ರೀತಿ, ಅವಳು ಕುಡಿದ್ಮೇಲೆ ತಾನೆ ನಿಮ್ಗೆ ಥಮ್ಸ್ ಅಪ್ ತೋರಿಸಿದ್ದು. ಮತ್ ರಾಹುಲಿನು ಎಚ್ಚರನೇ ಆಗ್ಲಿಲ್ಲ ಅಂತ ಅವನು ಹೇಳ್ತಿದ್ದಾನೆ. ಅದೇ ನನಗೆ ಅರ್ಥ ಆಗ್ತಿಲ್ಲ. ಅಬ್ಬಾ,
ಅಯ್ಯೋ ಏನಾಯ್ತು? ಛೀ, ಸರಿ ಆಯ್ತು ಬಿಡು. ಇನ್ನು ಲೇಟ್ ಮಾಡದೆ ಬೇಗ ಹೋಗಿ ಪ್ರಸಾದ ಮಾಡ್ಕೊಂಡ್ ಬಾ. ಸರಿ ಮೇಡಮ್. ನೀವ್ಯಾಕ್ ಬಂದ್ರಿ? ಅದೇ ನನ್ನಿಂದಾನೇ ಲೇಟ್ ಆಯ್ತು ಅಂತ ಹೇಳಿದ್ಯಲ್ಲ, ಅದಕ್ಕೆ ನಿನಗೆ ಹೆಲ್ಪ್ ಮಾಡೋಣ ಅಂತ ಬಂದೆ ಅಷ್ಟೇ. ನೀವ್ ಹೆಲ್ಪ್ ಮಾಡಿದ್ರೆ ಇನ್ನೂ ಲೇಟ್ ಆಗುತ್ತೆ. ಏನು ಬೇಕಿಲ್ಲ, ನೀವ್ ಹೊರಡಿ. ಇದಿಬ್ರು ಸೇರಿ ಮಾಡ್ಬೇಕಾಗಿರೋ ಪೂಜೆ ಅಲ್ವಾ? ನಾನ್ ಮಾಡ್ತಿರೋದ್ ಪ್ರಸಾದ, ನೀವ್ ಹೊರಡಿ. ನಿನಗೆ ಕಷ್ಟನ ಕಡಿಮೆ ಮಾಡೋಣ ಅನ್ಕೋತಾ ಇದ್ದೀನಿ, ನೀನ್ ಬೇಡ ಅಂತಿದ್ಯಾ ಮತ್ತೆ ಅಷ್ಟೇನಾ? ಓಕೆ 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 ಓಕೆ, ಕ್ಯಾರಿ ಆನ್. ಈ ವಿಧಾನವಾಗಿ ಸೀತಾಮಾತೆ ಮೇಲೆ ಆಪಾದನೆ ಬಂದಾಗ ತನ್ನ ಶೀಲನ ಪ್ರಾಮಾಣಿಕತೆನ ಉಳಿಸ್ಕೊಳ್ಳೋದಿಕ್ಕೆ ಅಗ್ನಿ ಪರೀಕ್ಷೆಗೆ ಸಿದ್ಧವಾಗುವಳು. ಅಗ್ನಿಕುಂಡದಿಂದ ಹೊರಗಡೆ ಬಂದು ಎಲ್ಲರ ಬಾಯಿನ ಮುಚ್ಚಿಸಿದ್ಲು. ರಾಮನ ಪ್ರೀತಿನ ಮತ್ತೆ ಪಡೆದುಕೊಂಡ್ಲು. ಆಪಾದನೆ ಬಂದ್ರೆ ತಕ್ಷಣ ಸುಳ್ಳು ಅಂತ ನಿರೂಪಿಸಬೇಕೇ ಹೊರತು ನಂಬಿಸೋ ಪ್ರಯತ್ನ ಮಾಡೋದ್ರಿಂದ ಲಾಭ ಇಲ್ಲ. ಅವತ್ತು ಸೀತಮ್ಮನ್ ಮೇಲ್ ಬಂದಿದ್ದ ಆಪಾದನೆನ ಅಗ್ನಿ ಪರೀಕ್ಷೆಯಿಂದ ಹೇಗ್ ದೂರ ಮಾಡ್ಕೊಂಡ್ರು. ಇವಾಗ ಕೆಂಡದ ಮೇಲೆ ನಡೆದು ನನ್ ಪ್ರಾಮಾಣಿಕತೆನ ನಾನ್ ಹಾಗೆ ನಿರೂಪಿಸ್ಕೋತೀನಿ. ಭಾಷಿಣಿ, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಅಲ್ಲ, ಬೆಂಕಿ ಮೇಲೆ ನಡೀತೀಯಾ? ಅದು ಈ ತರ ಪರಿಸ್ಥಿತಿಯಲ್ಲಿ ಬೇಡ ಭಾಷಿಣಿ. ಪ್ರದಕ್ಷಿಣೆ ಬಗ್ಗೆ ಏನೋ ಒಂದು ಹೇಳಿ ಕವರ್ ಮಾಡಿದ್ರೆ ಆಯ್ತು. ನಿಜಾನ ನಿರೂಪಿಸ್ತೀನಿ ಅಂದ್ರೆ ಕವರ್ ಮಾಡೋ ಕರ್ಮದ ಬಗ್ಗೆ ಮಾತಾಡ್ತಿದ್ದೀರಲ್ಲ. ಭಾಷಿಣಿ, ಬೇಡ, ಆವೇಶ ಪಡಬೇಡ. ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅಲ್ಲ, ಅಲ್ಲಿ ಪೂಜೆಗೆಲ್ಲ ಸಿದ್ಧವಾಗಿದೆ. ಬಾ ಹೋಗೋಣ, ಬಾ ಬೇಗ ಬಾ. ಕೈ ಬಿಡಿ. ಪೂಜೆಗಿಂತ ಸಿಗೋ ಫಲಿತಾಂಶಕ್ಕಿಂತ ನಿಮ್ ನಂಬಿಕೆನೆ ನನಗೂ ನಮ್ ಮಗುಗೂ ಮುಖ್ಯ. ಇಲ್ಲಿರೋ ಬೆಂಕಿಯಿಂದ ನಿಮ್ ಮನ್ಸಲ್ಲಿರೋ ಅನುಮಾನ ಬೂದಿಯಾಗಿ ನನ್ ಮಾತಲ್ಲಿ ನಿಜ ಕಾಣಿಸಿದ್ರೆ ಸಾಕು. ಭಾಷಿಣಿ, ಇರು, ನಾನು ಹೇಳೋದನ್ನ ಕೇಳು. ನಾನ್ ಕೇಳಿಸ್ಕೊಳ್ಳಲ್ಲ. ನನ್ ಪ್ರಾಮಾಣಿಕತೆನ ಅಗ್ನಿ ಸಾಕ್ಷಿಯಾಗಿ ನೀವೇ ನೋಡಿ. ಭಾಷಿಣಿ, ಪಾಪ ನವ್ಯಗೆ 3rd ಮಂತ್ ಅಲ್ಲೇ ಅಬೋರ್ಷನ್ ಆಗೋಯ್ತು. ಇಲ್ಲ ಅಂದಿದ್ರೆ ಮೇಡಮು ಚಕ್ರಿಗೆ ನವ್ಯಗೆ ಇಬ್ರಿಗೂ ಹೀಗೇನೆ ಪೂಜೆ ಮಾಡಿಸ್ತಿದ್ರು. ಈ ಪೂಜೆ ನಮ್ಮ ವಂಶಕ್ಕೆ ಬಂದಿರುವಂಥದ್ದಲ್ಲ. ಆದ್ರೂ ಕೂಡ ದೇವರ ಆಶೀರ್ವದಿಸಿದ್ರೆ ಅದೃಷ್ಟ ಅನ್ನೋದು ಸಿಗೋದು ಕಷ್ಟ ಏನೂ ಆಗೋಲ್ಲ. ವಾಗ್ದೇವಿ, ಪ್ರದಕ್ಷಿಣೆಗೆ ಹೋಗಿರೋ ಇವರಿಬ್ರು ಎಲ್ಲಿ? 3 ಪ್ರದಕ್ಷಿಣೆ ಹಾಕಿ ಅಂದ್ರೆ 30 ಹಾಕ್ತಿದಾರೋ ಏನೋ.
ಆಂಟಿ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಹ್ಮ್